ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಯತಿಯ ಏಕಾದಶಾಹದವರೆಗಿನ ವಿಧಿಯನ್ನು ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿ, ಈ ಅಧ್ಯಾಯದಲ್ಲಿ ಏಕಾದಶಾಹ ವಿಧಿಯ ವರ್ಣನೆಯನ್ನು, ಅಂದರೆ ಬ್ರಹ್ಮೀಭೂತನಾದ ಯತಿಯ 11ನೆಯ ದಿನ ಬಂದಾಗ ಹೇಳಿರುವ ವಿಧಿಯನ್ನು ಇಲ್ಲಿ ಸ್ಕಂದನು ವಾಮದೇವರಿಗೆ ತಿಳಿಸುತ್ತಿರುವನು. ಸ್ಕಂದನು ಹೇಳುತ್ತಾನೆ, ವಾಮದೇವರೇ, ಯತಿಯ 11ನೆಯ ದಿನ ಬಂದಾಗ ಹೇಳಿರುವ ವಿಧಿಯನ್ನು ನಾನು ನಿನ್ನ ಸ್ನೇಹದಿಂದಾಗಿ ವರ್ಣಿಸುವೆನು. ಮಣ್ಣಿನ ವೇದಿಯನ್ನು ನಿರ್ಮಿಸಿ ಅದನ್ನು ಪ್ರೋಕ್ಷಿಸಿ ಸಾರಿಸಬೇಕು. ಬಳಿಕ ಪುಣ್ಯಾಹವಾಚನ ಪೂರ್ವಕ ಪ್ರೋಕ್ಷಿಸಿ ಪಶ್ಚಿಮದಿಂದ ಹಿಡಿದು ಪೂರ್ವದ ಕಡೆಗೆ 5 ಮಂಡಲಗಳನ್ನು ರಚಿಸಿ ಶ್ರಾದ್ದ ಕರ್ತೃವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಕಾರ್ಯವನ್ನು ಮಾಡಬೇಕು. ಪ್ರಾದೇಶ ಮಾತ್ರ ಉದ್ದ ಅಗಲ ಚೌಕಾಕಾರದ ಮಂಡಲವನ್ನು ಮಾಡಿ ಅದರ ಮಧ್ಯದಲ್ಲಿ ಬಿಂದು, ಅದರ ಮೇಲೆ ತ್ರಿಕೋಣ, ಅದರ ಮೇಲೆ ಷಟ್ಕೋಣ ಮಂಡಲ ಮತ್ತು ಅದರ ಮೇಲೆ ವರ್ತುಳ ಮಂಡಲವನ್ನು ಮಾಡಬೇಕು. ತನ್ನ ಎದುರಿಗೆ ಶಂಖವನ್ನು ಸ್ಥಾಪಿಸಿ ಪೂಜೆಗಾಗಿ ತಿಳಿಸಿದ ಪದ್ಧತಿಯಂತೆ ಆಚಮನ, ಪ್ರಾಣಾಯಾಮ, ಸಂಕಲ್ಪ ಮಾಡಿ ಹಿಂದೆ ಹೇಳಿದ 5 ಅತಿವಾಹಿಕ ದೇವತೆಗಳ ದೇವೇಶ್ವರಿಗಳ ರೂಪದಲ್ಲಿ ಪೂಜಿಸಬೇಕು. ಉತ್ತರದ ಕಡೆಗೆ ಆಸನಕ್ಕಾಗಿ ದರ್ಭೆಯನ್ನಿಟ್ಟು ಜಲವನ್ನು ಸ್ಪರ್ಶಿಸಬೇಕು. ಪಶ್ಚಿಮದಿಂದ ಪ್ರಾರಂಭಿಸಿ ಪೂರ್ವದ ಕಡೆಗೆ ರಚಿಸಿದ ಮಂಡಲಗಳ ಒಳಗೆ ಪೀಠದ ರೂಪದಲ್ಲಿ ಹೂವುಗಳನ್ನಿಟ್ಟು ಆ ಹೂವುಗಳ ಮೇಲೆ ಕ್ರಮವಾಗಿ ಮೇಲೆ ಹೇಳಿದ 5 ದೇವಿಯರನ್ನು ಆವಾಹಿಸಬೇಕು. ಮೊದಲು ಅಗ್ನಿಪುಂಜ ಸ್ವರೂಪಿಣಿ ಅತಿವಾಹಿಕ ದೇವಿಯನ್ನು ಆವಾಹಿಸುವಾಗ ಓಂ ಹ್ರೀಂ ಅಗ್ನಿರೂಪ ಮಾತಿವಾಹಿಕ ದೇವತಾಂ ಆವಾಹಯಾಮಿ ನಮಃ ಎಂದು ಹೇಳಿ ಸರ್ವತ್ರ ಹೀಗೆ ವಾಕ್ಯ ಯೋಜಿಸಿಕೊಂಡು ಭಾವಿಸಬೇಕು. ಹೀಗೆ 5 ದೇವಿಯರನ್ನು ಆವಾಹಿಸಿ ಪ್ರತಿಯೊಬ್ಬರಿಗೂ ಆದರದಿಂದ ಸ್ಥಾಪನಾದಿ ಮುದ್ರೆಗಳನ್ನು ತೋರಿಸಬೇಕು. ಅನಂತರ ಹ್ರಾಂ ಹ್ರೀಂ ಹುರೂಂ ಹ್ರೈಂ ಹ್ರೌಂ ಹ್ರಃ ಈ ಮಂತ್ರಗಳಿಂದ ಷಡಂಗನ್ಯಾಸ ಮತ್ತು ಕರನ್ಯಾಸ ಮಾಡಬೇಕು. ಬಳಿಕ ಆ ದೇವಿಯರನ್ನು ಹೀಗೆ ಧ್ಯಾನಿಸಬೇಕು. ಅವರೆಲ್ಲರಿಗೂ 4 ಕೈಗಳಿವೆ. ಅವುಗಳ ಎರಡರಲ್ಲಿ ಪಾಶ ಮತ್ತು ಅಂಕುಶಗಳನ್ನು ಧರಿಸಿರುವರು. ಉಳಿದ 2 ಕೈಗಳಲ್ಲಿ ಅಭಯ ವರದ ಮುದ್ರೆಗಳಿವೆ. ಅವರ ಅಂಗಕಾಂತಿಯು ಚಂದ್ರಕಾಂತ ಮಣಿಯಂತೆ ಇದೆ. ಕೆಂಪಾದ ಉಂಗುರಗಳ ಪ್ರಭೆಯಿಂದ ಅವರು ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಿರುವರು. ಕೆಂಪು ವಸ್ತ್ರಗಳನ್ನು ಉಟ್ಟುಕೊಂಡಿರುವರು. ಕೈಕಾಲುಗಳು ಕಮಲದಂತೆ ಶೋಭಿಸುತ್ತವೆ. 3 ನೇತ್ರಗಳಿಂದ ಸುಶೋಭಿತ ಮುಖರೂಪಿ ಪೂರ್ಣಚಂದ್ರನ ಪ್ರಕಾಶದಿಂದ ಅವರು ಮನಸ್ಸನ್ನು ಮೋಹಿಸಿರುವರು. ಮಾಣಿಕ್ಯ ನಿರ್ಮಿತ ಮುಕುಟಗಳಿಂದ ಉದ್ಭಾಸಿತ ಚಂದ್ರ ರೇಖೆಯ ಅವರ ಸೀಮಂತ, ಅಂದರೆ ಅವರ ಬೈತಲೆಯನ್ನು ವಿಭೂಷಿತಗೊಂಡಿದೆ. ರತ್ನಮಯ ಕುಂಡಲಗಳು, ಹಾರ, ಕೇಯೂರ, ಕಂಕಣ, ಒಡ್ಯಾಣಗಳಿಂದ ವಿಭೂಷಿತವಾದ್ದರಿಂದ ಅವರು ಬಹಳ ಮನೋಹರವಾಗಿ ಕಂಡುಬರುವರು. ಅವರ ಕಟಿ ಭಾಗವು ಕೃಶವಾಗಿದ್ದು ನಿತಂಬಗಳು ಸ್ಥೂಲವಾಗಿವೆ. ಅವರ ಕೆಂಪಾದ ದಿವ್ಯ ಅಂಗಕಾಂತಿಯು ವಸ್ತ್ರಗಳಿಂದ ಆಚ್ಛಾದಿತವಾಗಿದೆ. ಚರಣಾರವಿಂದಗಳಲ್ಲಿ ಮಾಣಿಕ್ಯ ನಿರ್ಮಿತ ನೂಪುರಗಳು ಜಣಿಸುತ್ತಿವೆ. ಕಾಲಿನ ಬೆರಳುಗಳಲ್ಲಿ ಪಿಲ್ಲಿ ಉಂಗುರಗಳಿಂದ ಅತ್ಯಂತ ಮನೋಹರರಾಗಿದ್ದಾರೆ. ಆ ದೇವಿಯರು ಮಹೇಶ್ವರನಂತೆ ಶಕ್ತ್ಯಾತ್ಮಕ ಮೂರ್ತಿಮಂತ ಅನುಗ್ರಹದಿಂದ ಸಂಪನ್ನರಾಗಿದ್ದಾರೆ. ಆದ್ದರಿಂದ ಅವರ ಅನುಗ್ರಹದಿಂದ ಎಲ್ಲವೂ ಸಿದ್ಧವಾಗಬಲ್ಲದು. ಎಲ್ಲರ ಮೇಲೆ ಅನುಗ್ರಹ ತೋರುವ ಭಗವಾನ್ ಶಿವನೇ ಆ 5 ಮೂರ್ತಿಗಳನ್ನು ಸ್ವೀಕರಿಸಿರುವರು. ಅದಕ್ಕಾಗಿ ಅವರು ದಿವ್ಯ ಸಮಸ್ತ ಕಾರ್ಯ ಮಾಡುವುದರಲ್ಲಿ ಸಮರ್ಥರು. ಪರಮಾನುಗ್ರಹದಲ್ಲಿಯೂ ತತ್ಪರರಾಗಿದ್ದಾರೆ. ಹೀಗೆ ಅವರೆಲ್ಲ ಅನುಗ್ರಹ ಪರಾಯಣ ಕಲ್ಯಾಣಮಯ ದೇವಿಯನ್ನು ಧ್ಯಾನಿಸಿ ಅವರಿಗಾಗಿ ಶಂಖೋದಕದಿಂದ ಕಾಲುಗಳಲ್ಲಿ ಪಾತ್ಯವನ್ನು, ಕೈಗಳಲ್ಲಿ ಆಚಮನವನ್ನು, ಮಸ್ತಕಗಳಲ್ಲಿ ಅರ್ಘ್ಯವನ್ನು ಕೊಡಬೇಕು. ಅನಂತರ ಶಂಖೋದಕದ ಜಲಬಿಂದುಗಳಿಂದ ಅವರಿಗೆ ಸ್ನಾನ ಮಾಡಿಸಬೇಕು. ಸ್ನಾನದ ಬಳಿಕ ಕೆಂಪಾದ ವಸ್ತ್ರ ಮತ್ತು ಉತ್ತರೀಯವನ್ನು ಅರ್ಪಿಸಬೇಕು. ಬಹುಮೂಲ್ಯ ಕಿರೀಟ ಹಾಗೂ ಆಭೂಷಣಗಳನ್ನು ಅರ್ಪಿಸಬೇಕು. ಈ ವಸ್ತುಗಳ ಅಭಾವದಲ್ಲಿ ಮನಸ್ಸಿನ ಮೂಲಕ ಭಾವಿಸಿ ಅರ್ಪಿಸಬೇಕು. ಬಳಿಕ ಸುಗಂಧಿತ ಚಂದನ, ಸುಂದರ ಅಕ್ಷತೆ ಹಾಗೂ ಉತ್ತಮ ಸುಗಂಧಿತ ಮನೋಹರ ಪುಷ್ಪಗಳನ್ನು ಏರಿಸಬೇಕು.
ಪರಿಮಳಯುಕ್ತ ಧೂಪ ಹಾಗೂ ತುಪ್ಪದ ದೀಪಗಳನ್ನು ನಿವೇದಿಸಬೇಕು. ಇದೆಲ್ಲ ವಸ್ತುಗಳನ್ನು ಅರ್ಪಿಸುವಾಗ ಪ್ರಾರಂಭದಲ್ಲಿ ಓಂ ಹ್ರೀಂ ಇದನ್ನು ಪ್ರಯೋಗಿಸಿ ಮತ್ತೆ ಸಮರ್ಪಯಾಮಿ ನಮಃ ಎಂದು ಹೇಳಬೇಕು. ಓಂ ಹ್ರೀಂ ಅಜ್ಞಾದಿ ರೂಪಾಭ್ಯ ಪಂಚದೇವಿಭ್ಯ ದೀಪಂ ಸಮರ್ಪಯಾಮಿ ನಮಃ. ಹೀಗೆಯೇ ಇತರ ಉಪಚಾರಗಳನ್ನು ಅರ್ಪಿಸುವಾಗ ವಾಕ್ಯ ಯೋಜನೆ ಮಾಡಿಕೊಳ್ಳಬೇಕು. ದೀಪ ಸಮರ್ಪಣದ ಬಳಿಕ ಕೈಜೋಡಿಸಿಕೊಂಡು ಪ್ರತಿಯೊಂದು ದೇವಿಗಾಗಿ ಬೇರೆ ಬೇರೆಯಾಗಿ ಬಾಳೆಯ ಎಲೆಯ ಮೇಲೆ ಮೃಷ್ಟಾನ್ನದ ನೈವೇದ್ಯವನ್ನಿಡಬೇಕು. ಆ ನೈವೇದ್ಯವು ತುಪ್ಪ, ಸಕ್ಕರೆ, ಜೇನುತುಪ್ಪ ಬೆರೆಸಿದ ಪಾಯಸ, ತುಪ್ಪ, ಬಾಳೆಹಣ್ಣು, ಬೆಲ್ಲ ಮುಂತಾದವಾಗಿರಬೇಕು. ಓಂ ಭೂರ್ಭುವ ಸ್ವಹ ಎಂದು ಹೇಳಿ ಅದನ್ನು ಪ್ರೋಕ್ಷಿಸಿ ಓಂ ಹ್ರೀಂ ಸ್ವಾಹ ನೈವೇದ್ಯಂ ಸಮರ್ಪಯಾಮಿ ನಮಃ ಎಂದು ಹೇಳಿ ನೈವೇದ್ಯವನ್ನು ನಿವೇದಿಸಬೇಕು. ಬಳಿಕ ಓಂ ಹ್ರೀಂ ನೈವೇದ್ಯಾಂತೆ ಆಚಮನಾರ್ಥಂ ಪಾನೀಯಂ ಸಮರ್ಪಯಾಮಿ ನಮಃ ಎಂದು ಹೇಳುತ್ತಾ ಜಲವನ್ನು ಅರ್ಪಿಸಬೇಕು. ಮುನಿಶ್ರೇಷ್ಠರೇ, ಅನಂತರ ನೈವೇದ್ಯವನ್ನು ಪೂರ್ವ ದಿಕ್ಕಿಗೆ ತೆಗೆದಿಡಬೇಕು. ಆ ಸ್ಥಾನವನ್ನು ಶುದ್ಧಗೊಳಿಸಿ ಮುಖ ಶುದ್ಧಿಗಾಗಿ ಆಚಮನ ಮತ್ತು ಅರ್ಘ್ಯಕ್ಕಾಗಿ ಜಲವನ್ನು ನೀಡಬೇಕು. ಮತ್ತೆ ತಾಂಬೂಲ, ಧೂಪ, ದೀಪ, ನೀರಾಂಜನ ಅರ್ಪಿಸಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ತಲೆಯ ಮೇಲೆ ಕೈ ಮುಗಿದುಕೊಂಡು ಎಲ್ಲ ದೇವಿಯರಲ್ಲಿ ಹೀಗೆ ಪ್ರಾರ್ಥಿಸಬೇಕು. ಎಲೈ ಮಾತೆಯರಿರ, ತಾವು ಅತ್ಯಂತ ಪ್ರಸನ್ನರಾಗಿ ಶಿವಪದದ ಅಭಿಲಾಷೆಯುಳ್ಳ ಈ ಯತಿಯನ್ನು ಪರಮೇಶ್ವರನ ಚರಣಾರವಿಂದಗಳಲ್ಲಿ ಇರಿಸಿರಿ ಮತ್ತು ಇದಕ್ಕಾಗಿ ತಾವು ಅನುಮತಿಯನ್ನು ಕೊಡಿರಿ. ಹೀಗೆ ಪ್ರಾರ್ಥಿಸಿ ಅವರೆಲ್ಲರೂ ಬಂದ ಹಾಗೆಯೇ ಬೀಳ್ಕೊಟ್ಟು ವಿಸರ್ಜಿಸಬೇಕು. ಅವರ ಪ್ರಸಾದವನ್ನು ಪಡೆದು ಕುಮಾರಿ ಕನ್ಯೆಯರಿಗೆ ಹಂಚಬೇಕು ಅಥವಾ ಹಸುಗಳಿಗೆ ತಿನ್ನಿಸಬೇಕು, ಇಲ್ಲವೇ ನೀರಿಗೆ ಹಾಕಬೇಕು. ಬೇರೆ ಎಲ್ಲಿಯೂ ಹಾಕಬಾರದು. ಹೀಗೆಯೇ ಪಾರ್ವಣ ಮಾಡಬೇಕು. ಯತಿಗಾಗಿ ಎಲ್ಲಿಯೂ ಏಕೋದಿಷ್ಟ ಶ್ರಾದ್ದದ ವಿಧಾನವಿಲ್ಲ. ಇಲ್ಲಿ ಪಾರ್ವಣ ಶ್ರಾದ್ದದಲ್ಲಿ ಇರುವ ನಿಯಮಗಳನ್ನು ನಾನು ಹೇಳುತ್ತಿದ್ದೇನೆ. ಮುನಿಶ್ರೇಷ್ಠನೇ, ನೀವು ಅದನ್ನು ಶ್ರವಣಿಸಿರಿ. ಇದರಿಂದ ಕಲ್ಯಾಣದ ಪ್ರಾಪ್ತಿಯಾಗುವುದು. ಶ್ರಾದ್ದಕರ್ತ ಪುರುಷನು ಸ್ನಾನ ಮಾಡಿ ಪ್ರಾಣಾಯಾಮ ಮಾಡಬೇಕು. ನೂತನ ಯಜ್ಞೋಪವೀತವನ್ನು ಧರಿಸಿ ಪವಿತ್ರ ಪಾಣಿಯಾಗಿ ದೇಶ ಕಾಲಗಳನ್ನು ಉಚ್ಚರಿಸಿ ನಾನು ಈ ಪುಣ್ಯ ತಿಥಿಯಂದು ಪಾರ್ವಣ ಶ್ರಾದ್ದವನ್ನು ಮಾಡುವೆನು ಎಂದು ಸಂಕಲ್ಪ ಮಾಡಬೇಕು. ಸಂಕಲ್ಪದ ಬಳಿಕ ಉತ್ತರ ದಿಕ್ಕಿನಲ್ಲಿ ಆಸನಕ್ಕಾಗಿ ದರ್ಭೆಗಳನ್ನು ಹಾಸಬೇಕು. ಮತ್ತೆ ಜಲವನ್ನು ಸ್ಪರ್ಶಿಸಬೇಕು. ಆ ಆಸನಗಳಲ್ಲಿ ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ 4 ಶಿವಭಕ್ತ ಬ್ರಾಹ್ಮಣರನ್ನು ಕರೆಸಿ ಭಕ್ತಿ ಭಾವದಿಂದ ಕುಳ್ಳಿರಿಸಬೇಕು. ಆ ಬ್ರಾಹ್ಮಣರು ಅಂಗರಾಗವನ್ನು ಹಚ್ಚಿಕೊಂಡು ಸ್ನಾನ ಮಾಡಿರಬೇಕು. ಅವರಲ್ಲಿ ಒಬ್ಬರ ಬಳಿ ನಾವು ವಿಶ್ವೇ ದೇವರಿಗಾಗಿ ಇಲ್ಲಿ ಶ್ರಾದ್ದವನ್ನು ಸ್ವೀಕರಿಸುವ ಕೃಪೆ ಮಾಡಿರಿ ಎಂದು ಹೇಳಬೇಕು. ಹೀಗೆಯೇ ಇನ್ನೊಬ್ಬರಲ್ಲಿ ಆತ್ಮನಿಗಾಗಿ, 3ನೆಯವರಲ್ಲಿ ಅಂತರಾತ್ಮನಿಗಾಗಿ, 4ನೆಯವರಲ್ಲಿ ಪರಮಾತ್ಮನಿಗಾಗಿ ಶ್ರಾದ್ದವನ್ನು ಗ್ರಹಣ ಮಾಡಲು ಪ್ರಾರ್ಥಿಸಿ ಶ್ರಾದ್ದಕರ್ತ ಯತಿಯು ಶ್ರದ್ಧೆ ಮತ್ತು ಆದರ ಪೂರ್ವಕ ಅವರೆಲ್ಲರನ್ನು ಯಥೋಚಿತವಾಗಿ ವರ್ಣ ಮಾಡಬೇಕು. ಮತ್ತೆ ಅವರೆಲ್ಲರ ಕಾಲುಗಳನ್ನು ತೊಳೆದು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಬೇಕು. ಗಂಧಾದಿಗಳಿಂದ ಅಲಂಕರಿಸಿ ಶಿವನ ಸಮ್ಮುಖದಲ್ಲಿ ಭೋಜನ ಮಾಡಿಸಬೇಕು. ಅನಂತರ ಅಲ್ಲಿ ಸೆಗಣಿಯಿಂದ ನೆಲವನ್ನು ಸಾರಿಸಿ ಪೂರ್ವಾಗ್ರವಾಗಿ ದರ್ಭೆಗಳನ್ನು ಹಾಸಬೇಕು ಮತ್ತು ಪ್ರಾಣಾಯಾಮ ಪೂರ್ವಕ ಪಿಂಡದಾನಕ್ಕಾಗಿ ಸಂಕಲ್ಪ ಮಾಡಿ 3 ಮಂಡಲಗಳ ಪೂಜೆ ಮಾಡಬೇಕು. ಬಳಿಕ ಮೊದಲ ಪಿಂಡವನ್ನು ಕೈಗೆತ್ತಿಕೊಂಡು ಆತ್ಮನೇ ಇಮಂ ಪಿಂಡಂ ದದಾಮಿ ಎಂದು ಹೇಳಿ ಆ ಪಿಂಡವನ್ನು ಮೊದಲನೇ ಮಂಡಲದಲ್ಲಿರಿಸಬೇಕು. 2ನೇ ಪಿಂಡವನ್ನು ಅಂತರಾತ್ಮನೇ ಇಮಂ ಪಿಂಡಂ ದದಾಮಿ ಎಂದು ಹೇಳಿ 2ನೆಯ ಮಂಡಲದಲ್ಲಿ ಇರಿಸಬೇಕು. ಮತ್ತೆ 3ನೆಯ ಪಿಂಡವನ್ನು ಪರಮಾತ್ಮನೇ ಇಮಂ ಪಿಂಡಂ ದದಾಮಿ ಎಂದು ಹೇಳಿ 3ನೆಯ ಮಂಡಲದಲ್ಲಿ ಅರ್ಪಿಸಬೇಕು. ಹೀಗೆ ಭಕ್ತಿ ಭಾವದಿಂದ ವಿಧಿವತ್ತಾಗಿ ಪಿಂಡ ಮತ್ತು ಕುಶೋದಕವನ್ನು ಕೊಡಬೇಕು. ಮತ್ತೆ ಎದ್ದು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ವಿಧಿವತ್ತಾಗಿ ದಕ್ಷಿಣೆ ಕೊಡಬೇಕು. ಇದೇ ಜಾಗದಲ್ಲಿ ಇನ್ನೊಂದು ದಿನ ನಾರಾಯಣ ಬಲಿಯನ್ನು ಮಾಡಬೇಕು. ರಕ್ಷೆಗಾಗಿ ಸರ್ವತ್ರ ಶ್ರೀ ವಿಷ್ಣುವನ್ನು ಪೂಜಿಸುವ ವಿಧಾನವಿದೆ. ಆದ್ದರಿಂದ ವಿಷ್ಣುವಿನ ಮಹಾಪೂಜೆ ಮಾಡಿ ಪಾಯಸದ ನೈವೇದ್ಯ ಮಾಡಬೇಕು. ಇದಾದ ಬಳಿಕ ವೇದಪಾರಂಗದ 12 ಬ್ರಾಹ್ಮಣರನ್ನು ಕರೆಸಿ ಕೇಶವಾದಿ ನಾಮಮಂತ್ರಗಳಿಂದ ಗಂಧ, ಪುಷ್ಪ, ಅಕ್ಷತಾದಿಗಳಿಂದ ಅವರನ್ನು ಪೂಜಿಸಬೇಕು. ಅವರಿಗೆ ವಿಧಿಪೂರ್ವಕ
ಪಾದರಕ್ಷೆ, ಕೊಡೆ, ವಸ್ತ್ರಾದಿಗಳನ್ನು ಕೊಡಬೇಕು. ಅತ್ಯಂತ ಭಕ್ತಿಯಿಂದ ಬಗೆ ಬಗೆಯ ಶುಭ ವಚನಗಳನ್ನು ಹೇಳಿ ಅವರನ್ನು ಸಂತೋಷಪಡಿಸಬೇಕು. ಪುನಃ ಪೂರ್ವಾಗ್ರ ದರ್ಭೆಗಳನ್ನು ಹಾಸಿ ಓಂ ಭೂ ಸ್ವಾಹ, ಓಂ ಭುವಃ ಸ್ವಾಹ, ಓಂ ಸುವಃ ಸ್ವಾಹ ಹೀಗೆ ಉಚ್ಚರಿಸಿ ನೆಲದ ಮೇಲೆ ಪಾಯಸ ಬಲಿಯನ್ನು ಕೊಡಬೇಕು. ಮುನೀಶ್ವರರೇ, ಹೀಗೆ ನಾನು ಏಕಾದಶಾಹದ ವಿಧಿಯನ್ನು ಹೇಳಿದೆನು. ಇನ್ನು ದ್ವಾದಶಾಹದ ವಿಧಿಯನ್ನು ಹೇಳುವೆನು. ಆದರದಿಂದ ಕೇಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.